ನಿನ್ನೆ ಮನೆ ಬಂದವಳು ಯಾವಳಿಗೋಸ್ಕರನೋ ಅಪ್ಪ ಅಮ್ಮನೇ ಬಿಟ್ಟು ಹೋಗ್ತಾನೆ. ಅವನಂತೂ ಉದ್ಧಾರ ಆಗಲ್ಲ. ರೋಡಲ್ಲಿ ಭಿಕ್ಷೆ ಬಿಡ್ತಾನೆ. ಲೇ, ಅವನ್ ಯಾಕೆ ಭಿಕ್ಷೆ ಎತ್ತಾನೆ? ಅವ್ರ ಮಾವ ಕೋಟ್ಯಾಧಿಪತಿ ಕಣೆ. ವಯಸ್ಸಿಗೆ ಬಂದ ಮಕ್ಕಳನ್ನ ಒಳ್ಳೆ ಫ್ರೆಂಡ್ಸ್ ತರ ಟ್ರೀಟ್ ಮಾಡ್ಬೇಕಣೆ. ಅದನ್ನ ಬಿಟ್ಟು ನಾನ್ ತೋರಿಸಿದ ಹುಡುಗಿನೇ ಮದ್ವೆ ಆಗ್ಬೇಕು ಅಂತ ನೀನ್ ಹೇಳ್ಬಿಟ್ರೆ ಅದನ್ನ ಕೇಳಕ್ ಅವನೇ ನಾನಾ? ಸಾಕು, ಸುಮ್ನೆ ಇರಯ್ಯ. ಎಲ್ಲ ನಿನ್ನಿಂದಾನೇ ಆಗಿದ್ದು. ಅವಳು ಯಾವಳನ್ನ ಮದ್ವೆ ಆಗಿ ಮನೆ ಬಾಗ್ಲಿಗೆ ಕರ್ಕೊಂಬಂದ್ ನಿಂತಿದ್ನಲ್ಲ, ಆಗ ನೋಡ್ಕೊಂಡು ಸುಮ್ನೆ ನಿಂತಿದ್ದಲ್ಲ ನೀನು ಒಬ್ಬ ಗಂಡಸೇನೆಯ. 2 ಕೆನ್ನೆಗ್ ಬಾರಿಸಿ ಎಳ್ಕೊಂಡ್ ಬರೋದ್ ಬಿಟ್ಟು ಅಲ್ಲಿ ದೊಂಬ್ರಾಟ ನೋಡ್ಕೊಂಡು ನಿಂತಿದ್ಯಾ. ಇದು ಒಳ್ಳೆ ಕತೆ ಐತಲ್ಲೇ. ಅಲ್ಲ ಕಣೆ, ಮನೆ ಒಳಗಡೆ ಬಂದ್ರೆ ಬೆಂಕಿ ಹಚ್ಕೊಂಡು ಸಾಯ್ತಿ ಅಂತ ಹೆದರ್ಸಿದ್ ನೀನು. ಮನೆ ಒಳಗಡೆ ಬರಬೇಡಿ ಅಂತ ಕೈ ಮುರಿದು ಹಿಡಿ ಶಾಪ ಹಾಕಿದ್ದು ನೀನೆ. ಈ ಸೌಭಾಗ್ಯಕ್ಕೆ ನಾನು ಅವ್ರನ್ನ ಒಳಗಡೆ ಕರ್ಕೊಂಡ್ ಬರ್ಬೇಕಾಯ್ತಾ? ನಿನ್ನತ್ರ ಮಾತಾಡ್ತಿದ್ದೀನಲ್ಲ, ನಂದನ್ ತಗೊಂಡು ನಾನೇ ಓಡ್ಕೋಬೇಕು. ಅಮ್ಮ, ಅಣ್ಣಂಗೆ ಇಷ್ಟೆಲ್ಲ ಧೈರ್ಯ ಇಲ್ಲ. ಎಲ್ಲ ಅವಳ ಸಪೋರ್ಟ್ ಇಂದಾನೇ ಆಗಿರೋದು. ಹಾ, ಮನೆ ಆಳಿ ಈ ಟೈಮ್ಗೋಸ್ಕರ ಅವಳು ಕಾಯ್ತಾ ಇದ್ಲು. ನನ್ನ ಮಗ ಹೋಗಿ ಅವಳ ಹತ್ರ ಊದಿದ್ದಾನೆ, ಅವಳು ಇದೇ ಟೈಮ್ ಇಟ್ಕೊಂಡು ಗೇಮ್ ಆಡಿದ್ಲು. ನನ್ನ ಮಗ ತುಂಬಾ ಒಳ್ಳೆಯವನು, ಅವನಿಗೆ ಮಾಟ ಮಂತ್ರ ಮಾಡ್ತಿರ್ತಾಳೆ. ಆ ಮನೆಯವ್ರಿಗೆ ನಮ್ ಬೆಳವಣಿಗೆ ಕಂಡ್ರೆ ಸಹಿಸ್ಕೊಳಲ್ಲ. ಇಲ್ಲ, ಅದೇನು ಮಾತಾಡ್ತಾ ಇದೀಯ? ಅಲ್ಲ ಕಣೆ, ನಮ್ಮ ಅಣ್ಣ ಅದಕ್ಕೆ ನಮ್ಗೆಲ್ಲ ಎಷ್ಟು ಮಾಡಿದ್ದಾರೆ. ಅವರು ಇವತ್ತು ಆ ಪರಿಸ್ಥಿತಿಲಿದ್ದಾರೆ ಅಂದ್ರೆ ಅದಕ್ಕೆ ನಾವೇ ಕಾರಣ ಕಣೆ. ನಿನ್ನಂತ ಸಣ್ಣ ಬುದ್ಧಿ ಅವ್ರಿಗಿಲ್ಲ ಕಣೆ. ಅವ್ರಿಗೆ ಹೊಟ್ಟೆ ಉರಿ ಇದ್ದಿದ್ರೆ ಅವ್ರ ಹತ್ರ ಇರೋದನ್ನೆಲ್ಲ ನಮಗ್ ಕೊಟ್ಟು ಅವರು ಇವತ್ತು ಕಷ್ಟ ಅನುಭವಿಸ್ತಾ ಇರ್ಲಿಲ್ಲ. ದೇವ್ರಂತ ಅಣ್ಣ ಅದಕ್ಕೆ ಮೋಸ ಮಾಡಿದ್ನಲ್ಲ ಅನ್ನೋ ಪಾಪ ಪ್ರಜ್ಞೆ ನನಗೆ ಇವತ್ತಿಗೂ ಕಾಡ್ತಾ ಇದೆ ಕಣೆ. ಆಹಾ, ನಿಮ್ಮ ಅಣ್ಣ ಅದಕ್ಕೆ ಮಾತ್ರ ದೇವ್ರು. ನಾನು ದೆವ್ವನಾ? ಎಲ್ಲೋಗುತ್ತೆ ನಾಯಿ ಬುದ್ಧಿ. ಸಿಂಹಾಸನದ ಮೇಲೆ ಕೂರ್ಸಿದ್ರು ಅದು ಗಲೀಜೆ ತಿನ್ನೋದು. ಎಲ್ಲ ನಿಮ್ಮಿಂದನೇ ಆಗಿದ್ದು. ನಿಮ್ಮಣ್ಣ ಅದಕ್ಕೆ ವಿಷ ಅಲ್ಲಿಗೆ ಹೋಗ್ಬೇಡಿ ಅಂತ ಬಡ್ಕೊಂಡೆ. ಹೀಗ್ ನೋಡಿ, ನನ್ನ ಮಗುನ ನನ್ನಿಂದನೇ ಕಿತ್ಕೊಂಡ್ರು.